ಹಾಯ್ ನಮಸ್ಕಾರ. ಇಡೀ ಇಂಡಿಯಾದ ಇತಿಹಾಸದಲ್ಲೇ ವೆರಿ ಫಸ್ಟ್ ಟೈಮ್ ಇಂಥ ದರಿದ್ರ ಘಟನೆ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಾಗಿದೆ. ಜಡ್ಜ್ಗಳು ತೀರ್ಪನ್ನ ಕೊಡಬೇಕಾದ್ರೆ ಅದ್ರ ಪರ ವಕಾಲತ್ ವಹಿಸಿದ್ದ ಲಾಯರ್ ಒಬ್ಬ ತನ್ನ ಕಾಲಲ್ಲಿದ್ದ ಶೂಸ್ನ ತೆಗೆದು ಜಡ್ಜಿಗೆ ಗೆಸ್ದಿದ್ದಾನೆ, ಚಪ್ಲಿಲ್ ಹೊಡೆದಿದ್ದಾನೆ. ನಾನು ಹೇಳಿದ್ನಲ್ಲ, ಇತಿಹಾಸದಲ್ಲೇ ಇಂಥ ದೊಡ್ಡ ಕ್ರೈಮನ್ನ ಇಲ್ಲಿ ತನಕ ಯಾರೂ ಮಾಡಿರ್ಲಿಲ್ಲ ಅಂತ ಮುಟ್ಟಾಳ್ತನದ ಕೆಲಸವನ್ನ ಈ ಲಾಯರ್ ಅನ್ನಿಸ್ಕೊಂಡಿರೋ ಬೇಕೂಫ ಲಜ್ಜೆಗೆಟ್ಟವ್ರು ಮಾಡಿದ್ದಾನೆ. ಎಲ್ಲಿಗೆ ಹೋಗಿ ನಿಂತ್ಕೊಳ್ತಾ ಇದೆ ನ್ಯಾಯ ವ್ಯವಸ್ಥೆ ಅಂತ ನಾಳೆ ದಿನ 2-3 ಬಾರಿ ಯೋಚನೆ ಮಾಡ್ತಾರೆ. ಈಗ ನೋಡಿ, ಎಲ್ಲೂ ನ್ಯಾಯ ಸಿಗ್ಲಿಲ್ಲಪ್ಪ. ಅವ್ನು ದುಡ್ಡಿರೋನಾಗಿರ್ಲಿ, ಬಡವನಾಗಿರ್ಲಿ, ಅಥವಾ ಎಂಥವನೇ ಆಗಿರ್ಲಿ, ನಮಗೆ ಕೋರ್ಟಲ್ಲಿ ನ್ಯಾಯ ಸಿಗುತ್ತೆ, ಆ ತೀರ್ಪೇ ಅಲ್ಟಿಮೇಟು ಅಂತ ನಂಬ್ಕೊಂಡು ಬಂದಿರೋರು ನಾವು. ಈ ರೀತಿಯಾಗಿ ನನಗೆ ಬೇಕಾಗಿರೋಂಗೆ ತೀರ್ಪು ಕೊಡ್ಲಿಲ್ಲ ಅಂತ ನಾನು ತಗೊಂಡು ಚಪ್ಲಿಲ್ ಹೊಡಿತೀನಿ ಜಡ್ಜಿಗೆ ಅಂತ ಹೋದ್ರೆ, ಲಾ ಓದಿರೋನು ಅವನಿಗೆ ನಾನು ಇಂಥ ಚಿಕ್ಕ ಕ್ರೈಮ್ ಮಾಡಿದ್ರೆ ಏನಾಗುತ್ತೆ, ದೊಡ್ಡ ಕ್ರೈಮ್ ಆದ್ರೆ ಯಾವ ಸೆಕ್ಷನ್ಸ್ ಆಗುತ್ತೆ, ನನಗೆ ಯಾವ್ಯಾವ ಅಂದ್ರೆ ಹೆಂಗೆ ಶಿಕ್ಷೆ ಆಗ್ಬೋದು, ಇದೆಲ್ಲದ್ರ ಬಗ್ಗೆ ಗೊತ್ತಿರೋನು, ಲಾ ಪ್ರಾಕ್ಟೀಸ್ ಮಾಡಿರೋನು, ಇಷ್ಟು ದಿನ ಎಕ್ಸ್ಪೀರಿಯನ್ಸ್ ತಗೊಂಡಿರೋನು, ಸುಪ್ರೀಂ ಕೋರ್ಟ್ ಅಲ್ಲಿ ನಿಂತ್ಕೊಂಡು ಜಡ್ಜ್ ನನ್ನ ಪರವಾಗಿ ತೀರ್ಪನ್ನ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಚಪ್ಲಿಲ್ ಹೊಡಿತಾನೆ ಅಂದ್ರೆ ಎಂತ ಶೇಮ್ ರೀ ಇದು. ಇಡೀ ವರ್ಲ್ಡ್ ಅಲ್ಲಿ ಸುದ್ದಿ ಆಗುತ್ತೆ ಇದು, ಇಡೀ ದೇಶ ತಲೆ ತಗ್ಸೋ ಸುದ್ದಿ ಇದು. ವಿಚಾರ ಏನಾಯ್ತು ಅಂತ ಡೀಟೇಲ್ಡ್ ಆಗಿ ಡೆಪ್ತ್ ಆಗಿ ಯಾವ ಜಡ್ಜು ಯಾವ ಲಾಯರ್ ಮುಟ್ಟಾಳ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನೋದನ್ನ ಸಮಾಚಾರ ಯೂಟ್ಯೂಬ್ ನಲ್ಲಿ ಹಾಕಿದ್ದೀನಿ. ನಾನು ಹೋಗಿ ಫುಲ್ ಡೀಟೇಲ್ಸ್ ನೋಡಿ. ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಲಿಂಕ್ ಇದೆ ಸಮಾಚಾರ ಅಂತ. ಬಟ್ ಇದು ಸಾಮಾನ್ಯ ಇಲ್ಲಿ ತನಕ ಈ ರಾಜಕೀಯದವ್ರಿಗೆ ಚಪ್ಲಿಲ್ ಹೊಡೆಯೋದು, ಚಪ್ಲಿ ಹಾರ ಹಾಕೋದನ್ನ ನೋಡ್ತಾ ಇದ್ವಿ. ರೀಲಲ್ಲೂ ನೋಡಿದ್ವಿ, ರಿಯಲ್ ಅಲ್ಲೂ ಕೆಲವು ಕಡೆ ನೋಡಿದ್ವಿ. ನೀನ್ ನೇರ ನಿಂತ್ಕೊಂಡು ನ್ಯಾಯಮೂರ್ತಿಗಳಿಗೆ ದೇವ್ರು ಅಂತ ಕನ್ಸಿಡರ್ ಮಾಡ್ತೀವಿ. ಎಲ್ಲ ಧರ್ಮವನ್ನ ಮೀರಿದವರು, ಎಲ್ಲ ಧರ್ಮ ಮೀರಿ ಕಾನೂನು ಮತ್ತು ನ್ಯಾಯ ಅಂತಿರೋದಲ್ವಾ, ಅದನ್ನ ತಿಳ್ಕೊಂಡಿರೋ ನೀನ್ ಚಪ್ಲಿಲ್ ಹೊಡಿತೀಯ ಅಂದ್ರೆ ಏನರ್ಥ? ನಾಳೆ ದಿನ ಯಾವ್ದಾದ್ರು ಇನ್ಸಿಡೆಂಟ್ಗಳಾದಾಗ ತೀರ್ಪನ್ನ ಕೊಡೋಕೆ ಜಡ್ಜ್ಗಳು ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಇವನ್ ಪರವಾಗಿ ಕೊಟ್ರೆ ಹೆಂಗೆ, ಪರವಾಗಿ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಅವರ ಮಾನಸಿಕ ಸ್ಥೈರ್ಯವನ್ನ ಕುಗ್ಗಿಸೋ ಕೆಲಸ. ನನಗೆ ವಿಪರೀತ ಕುತೂಹಲ ಇದೆ, ಇವನಿಗೆ ಏನೇನ್ ಸೆಕ್ಷನ್ಸ್ ಗಳನ್ನ ಹಾಕ್ತಾರೆ, ಯಾವ್ಯಾವ ತರದಲ್ಲಿ ಇವನಿಗೆ ಶಿಕ್ಷೆಗಳಾಗುತ್ತೆ ಅಂತ ವಿಪರೀತ ಕುತೂಹಲ ಇದೆ. ಚಿಕ್ಕ ಪುಟ್ಟ ವಿಚಾರ ಅಲ್ವೇ ಅಲ್ಲ ಇದು. ಏನನ್ನಿಸ್ತು ಇಂಥ ಘಟನೆ? ನಾನು ಹೇಳಿದ್ನಲ್ಲ, ನಮ್ಮ ಇಂಡಿಯಾದ ಹಿಸ್ಟ್ರಿಲೇ ಆಗಿರ್ಲಿಲ್ಲ. ಈ ಮುಟ್ಟಾಳನಿಗೆ ಏನ್ ಮಾಡ್ತಾರೆ ಕಾದ್ ನೋಡ. ಸ್ನೇಹಿತರೆ, ಸನಾತನಿಗಳ ಹುಚ್ಚಾಟ ಈ ಹಂತಕ್ಕೆ ಬಂದಿದೆ. ನ್ಯಾಯಾಧೀಶರ ಮೇಲೆ ಶೂ ಎಸೆಯುವಂತಹ ಹಂತಕ್ಕೆ ತಂದು ನಿಲ್ಲಿಸಿದೆ. ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ? ಶೂ ಎಸೆದಿರುವವನು ಸಾಮಾನ್ಯ ವ್ಯಕ್ತಿ ಅಲ್ಲ. ಶೂ ಎಸೆದಿರುವವನು ಕಾನೂನನ್ನು ಓದಿಕೊಂಡಿರುವಂಥವನು. ಶೂ ಎಸೆದಿರುವವನು ಸುಪ್ರೀಂ ಕೋರ್ಟ್ ವಕೀಲ, ಹಿರಿಯ ವಕೀಲ. ಇಂತಹ ವ್ಯಕ್ತಿ ಸನಾತನ ಧರ್ಮಕ್ಕೆ ಅಪಚಾರ ಆಗಿದೆ ಅಂತೇಳಿ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸಿತಾನೆ ಅಂದರೆ ಈ ದೇಶದ ಸಂವಿಧಾನವನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರು? ಯಾವ ಹಂತಕ್ಕೆ? ಇವರು ಕೋಮುವಾದ, ಹಿಂದುತ್ವವಾದ ಈ ಉಚ್ಚಾಟಗಳಿಂದಾಗಿ ಇಡೀ ಯುವಕರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇವರ ಕಣ್ಣು ಬಿದ್ದಿದೆ. ಇವರು ಯಾರನ್ನೂ ಸಹ ನೆಮ್ಮದಿಗಿರೋದಕ್ಕೆ ಬಿಡೋದಿಲ್ಲ. ಇವರಿಗೆ ಬೇಕಾಗಿರೋದು ಏನಪ್ಪ ಅಂತಂದರೆ, ಇವರಿಗೆ ದೇಶ ಯಾವತ್ತೂ ನೆಮ್ಮದಿಯಾಗಿರಬಾರ್ದು. ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರಬೇಕು, ಕೋಮು ಗಲಾಟೆಗಳಾಗ್ತಾ ಇರಬೇಕು, ಯಾರೂ ನೆಮ್ಮದಿಯಾಗಿರಬಾರ್ದು. ಇವರುಗಳ ಮುಚ್ಚಾಟದಿಂದಾಗಿ ಮತಗಳಿಗೋಸ್ಕರವಾಗಿ, ಮತಗಳ ಗಳಿಕೆಗೋಸ್ಕರವಾಗಿ ಹಿಂದೂ ಮುಸ್ಲಿಂ ಅಂತ ಮಾಡ್ತಾ ಈ ರೀತಿ ಸನಾತನಿಗಳು ಅಂತ ಹೇಳ್ತಾ ಈ ವ್ಯವಸ್ಥೆಯ ಮೇಲೆ ಕಪ್ಪು ಚಿಕ್ಕೆ ಬರುವಂತೆ ಕೆಲಸ ಮಾಡಿದ್ದಾರಲ್ಲ. ಇಂಥವರಿಂದ ಇಡೀ ಭಾರತ ದೇಶಕ್ಕೆ ಒಂದು ದೊಡ್ಡ ಕಪ್ಪು ಚಿಕ್ಕೆ ಆಗ್ತಾ ಇದೆ. ಯಾವ ಹಂತಕ್ಕೆ ಹೋಗ್ತಾ ಇದ್ದೀವಿ ನಾವು? ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಯಾರನ್ನೂ ಪ್ರಶ್ನೆ ಮಾಡ್ತಾ ಇಲ್ಲ. ಈ ವಿಚಾರವನ್ನು ಮಾಧ್ಯಮಗಳು ದೊಡ್ಡದಾಗಿ ಸುದ್ದಿ ಮಾಡ್ತಾ ಇದ್ದಾವೆ. ಈ ಮಾಧ್ಯಮಗಳಿಂದಾಗಿ ಈ ತಲೆ ಕೆಟ್ಟಂತಹ ಮಾಧ್ಯಮಗಳಿಂದಾಗಿ ಇವತ್ತು ಈ ಪರಿಸ್ಥಿತಿಗೆ ಬಂದಿರುವಂಥದ್ದು. ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಇವತ್ತು ಮೂರ್ಖರಾಗ್ತಾ ಇದ್ದಾರೆ. ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಇವತ್ತು ರಾಜಕೀಯ ಪಕ್ಷದ ಗುಲಾಮರಾಗ್ತಾ ಇದ್ದಾರೆ. ಪ್ರಶ್ನೆ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗ್ತಾ ಇದ್ದಾರೆ. ಪ್ರಶ್ನೆ ಮಾಡಬೇಕಾದಂತಹ ಮಾಧ್ಯಮಗಳು ಮೌಲ್ಯಗಳನ್ನು ಕಳ್ಕೊಂಡಿದ್ದಾರೆ, ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ದೇಶದಲ್ಲಿ ಈ ಕೋಮುವಾದ ಹೆಚ್ಚಾಗ್ತಾ ಇರುವಂಥದ್ದು, ಈ ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನು ಬಲಿ ಕೊಡ್ತಾ ಇರುವಂಥದ್ದು, ಓಟಿಗೋಸ್ಕರವಾಗಿ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇರುವಂಥದ್ದು, ಈ ಎಲ್ಲವನ್ನೂ ನಾವು ನೋಡ್ತಾ ಇದ್ರೆ ನಮ್ಮ ದೇಶವನ್ನು ಈ ಎಂತಹ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇವರು ಜಿಹಾದಿಗಳು ಅಂತ ಹೇಳ್ತಾ ಇವರು ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇನ್ನೊಂದು ಧರ್ಮವನ್ನು ಟೀಕೆ ಮಾಡ್ತಾ ನಾವೇನೋ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾ ಇದ್ದಾರಲ್ಲ. ಯಾವುದು ಸಾಧನೆ?
ಇದು ಸಾಧನೆನಾ? ನ್ಯಾಯಪೀಠದಲ್ಲಿ ಕೂತಿರುವಂತಹ ಜಡ್ಜು ಅವರು ಯಾರು? ಅವರು ಹಿಂದೂ ಅಲ್ವಾ? ಅವರು ಹಿಂದೂ ಅಲ್ವಾ? ನೀವು ಸನಾತನ ಧರ್ಮವನ್ನು ಉಳಿಸ್ಬೇಕು, ಸನಾತನ ಧರ್ಮಕ್ಕೆ ಅಪಚಾರ ಆಗ್ತಾ ಇದೆ ಅಂತ ಹೇಳ್ತೀರಲ್ಲ ನೀವು. ಸನಾತನ ಧರ್ಮಕ್ಕೆ ಅಪಚಾರ ಆಗ್ತಾ ಇದೆ ಅಂತ ಹೇಳುವಂತಹ ನೀವು ಶೂ ಎಸ್ದಿರೋದು ಯಾರ ಮೇಲೆ? ಒಬ್ಬ ಹಿಂದೂ ಮೇಲೆ ಅಲ್ವಾ? ಅವರು ಹಿಂದೂ ಅಲ್ವಾ? ಅವರು ಯಾವ ಸಂದೇಶವನ್ನು ಕೊಡ್ತಾ ಇದ್ದೀರಿ? ವಕೀಲರುಗಳು ನೀವು ಯಾರನ್ನು ನಂಬಬೇಕು? ಎಲ್ಲೂ ಸಹ ಶಾಸಕಾಂಗ ಕಾರ್ಯಾಂಗ ಭ್ರಷ್ಟಾಚಾರದಲ್ಲಿ ಮಿಂದೆದ್ದೋಗಿದೆ. ಭ್ರಷ್ಟಾಚಾರದಲ್ಲಿ ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಈ ನ್ಯಾಯಾಂಗ ವ್ಯವಸ್ಥೆನಲ್ಲೂ ಸಹ ಇಲ್ಲಿ ಅಪನಂಬಿಕೆ ಬರೋ ರೀತಿಯಲ್ಲಿ ನೀವು ಶೂ ಎಸಿತೀರಿ ಅಂತಂದರೆ ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಮುಖ್ಯವಾಗಿ ಈ ದೇಶವನ್ನು ಹಾಳು ಮಾಡ್ತಾ ಇರೋದು ಯಾರು? 2014ರಿಂದ ಈಚೆಗೆ ಇಡೀ ವ್ಯವಸ್ಥೆ ಹಾಳು ಮಾಡ್ತಾ ಇದ್ದೀರಿ. ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದೀರಿ. ದೇಶದ ಆರ್ಥಿಕತೆ ಹಾಳಾಗ್ತಾ ಇದೆ. ದೇಶದಲ್ಲಿ ಸಾಮರಸ್ಯ ಇಲ್ಲ. ದೇಶದಲ್ಲಿ ಯಾರೂ ಒಂದು ಪ್ರೀತಿಯಿಂದ ಅಭಿಮಾನದಿಂದ ಯಾರೂ ನಡ್ಕೊಳಕ್ಕಾಗ್ತಾ ಇಲ್ಲ. ಈ ಸ್ಥಿತಿಗೆ ತಂದಿಟ್ಟಿದ್ದೀರಿ ಇವತ್ತು ನೀವು ದೇಶವನ್ನು. ಒಬ್ಬ ಸುಪ್ರೀಂ ಕೋರ್ಟ್ ಹಿರಿಯ ವಕೀಲ ಅನ್ನಿಸ್ಕೊಂಡಿರೋನು ನ್ಯಾಯಾಧೀಶರ ಮೇಲೆ ಶೂ ಎಸಿತಾನೆ ಅಂತಂದರೆ ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಯಾವ ಸಂದೇಶ? ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಲೆ ಇಲ್ವಾ? ಸಂವಿಧಾನಕ್ಕೆ ಕೊಡ್ತಾ ಇರುವಂತಹ ಗೌರವ ಇದೇನಾ? ಹುಚ್ಚಿಡ್ದಿದೆಯಾ ನಿಮಗೆಲ್ಲನೂ? ನೀವು ಸನಾತನಿಗಳಂತೆ. ಯಾವ ಸನಾತನಿಗಳು ನೀವು? ನೀವು ಹಿಂದುತ್ವವಾದಿಗಳಂತೆ. ಯಾವ ಹಿಂದುತ್ವವಾದಿಗಳು ನೀವು? ಯಾರ ಮೇಲೆ ಶೂ ಎಸ್ತಿದ್ದೀರಿ? ಒಬ್ಬ ನ್ಯಾಯಾಧೀಶರ ಮೇಲೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಶೂ ಎಸಿತೀರಿ? ಇದು ಇಡೀ ದೇಶಕ್ಕೆ ಮಾಡ್ತಾ ಇರುವಂಥ ಅಪಚಾರ, ಇಡೀ ಸಂವಿಧಾನಕ್ಕೆ ಮಾಡ್ತಾ ಇರುವಂಥ ಅಪಚಾರ. ನೀವುಗಳು ಹುಚ್ಚುಚ್ಚಂಗೆ ಏನು ಹೇಳಿಕೆಗಳನ್ನು ಕೊಡ್ತಾ ಈ ಯುವಕರ ಮನಸ್ಸನ್ನು ಕೆಡಿಸ್ತಾ, ಯುವಕರ ದಾರಿ ತಪ್ಪಿಸ್ತಾ, ನಿಮ್ಮ ಓಟಿಗೋಸ್ಕರವಾಗಿ ಈ ರೀತಿಯಾದಂತಹ ಕೆಲಸ. ಇವತ್ತು ನರೇಂದ್ರ ಮೋದಿಯವರು ಯಾವ ಸಂದೇಶವನ್ನು ಕೊಡ್ತಾರೆ? ನರೇಂದ್ರ ಮೋದಿಯವರು ತಪ್ಪಿತಸ್ಥರಲ್ವಾ ಇದು? ಈ ದೇಶದ ಸಂವಿಧಾನವನ್ನು ಹಾಳು ಮಾಡ್ತಾ ಇರೋದಲ್ಲ ಅವರು? ಯಾವ ಸಂದೇಶ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿಯವರೇ? 2014ರ ನಂತರ ಇಡೀ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದೀರಿ ನೀವು. ಇಡೀ ದೇಶದ ವ್ಯವಸ್ಥೆಯನ್ನು. ಆರ್ಥಿಕತೆ ಹಾಳಾಯಿತು, ಈ ದೇಶದ ಸಾಮರಸ್ಯ ಹೋಯಿತು, ಕೋಮು ಗಲಭೆಗಳು ಜಾಸ್ತಿ ಆಯಿತು, ಒಬ್ರಿಗೊಬ್ರು ಮಧ್ಯೆ ಇದ್ದಂಥ ಪ್ರೀತಿ ವಿಶ್ವಾಸ ಹೊಟ್ಟೋಯ್ತು. ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಯಾವ ಸಂದೇಶ? ಇಡೀ ಉತ್ತರ ಪ್ರದೇಶ ಇವತ್ತು ಯಾವ ಸ್ಥಿತಿಗೆ ಹೋಗಿದೆ? ಹಿಂದೂ ಮುಸ್ಲಿಂ ಅಂತೇಳಿ ಮಾಡಿ ದ್ವೇಷವನ್ನು ತುಂಬಿ ಇವತ್ತು ಇಡೀ ದೇಶವನ್ನು ಅಧೋಗತಿಯತ್ತ ತಗೊಂಡು ಹೋಗ್ತಾ ಇದ್ರಿ. ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡದಾದಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ಇಂತಹ ರಾಷ್ಟ್ರವನ್ನು ನೀವುಗಳು ಕೋಮುವಾದ ಅಂತ ಹೇಳ್ಬಿಟ್ಟು ನೀವು ಹಿಂದೂಗಳ ಮೇಲೆ ಹಿಂದೂ ಶೂ ಎಸೆತೀರಿ, ನ್ಯಾಯಾಧೀಶರ ಮೇಲೆ ಶೂ ಎಸೆತೀರಿ. ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಬಹಳ ಅಪಾಯಕಾರಿ ಬೆಳವಣಿಗೆ ಸ್ನೇಹಿತರೆ. ಇದು ಬಹಳ ಅಪಾಯಕಾರಿ ಬೆಳವಣಿಗೆ. ಇದಕ್ಕೆ ಮಟ್ಟ ಹಾಕಬೇಕು ಅಂತಂದರೆ ಸುಮ್ಮನೆ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಫಸ್ಟು ಈ ಮೂರ್ಖತನದಿಂದ ವರ್ತಿಸ್ತಾ ಇರುವಂತಹ ಮೀಡಿಯಾಗಳಿಗೆ ಪಾಠ ಕಲಿಸ್ಬೇಕಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.